ನೋಡಿ, ನಾವು ಜೀವನದಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಔಟ್ಡೇಟ್ ಅಂತೂ ಆಗ್ಬಾರ್ದು. ನಾವು ಮಾಡುವಂತ ಕೆಲ ತಪ್ಪುಗಳಿಂದ ಬೇರೆಯವರ ಪ್ರತಿಭೆ ಮತ್ತು ಪರಿಶ್ರಮ ಎರಡೂ ವ್ಯರ್ಥವಾಗ್ತಾ ಹೋಗುತ್ತೆ. ಇಲ್ಲಾಗಿರೋದು ಅದೇನೆ. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ವಿಡಿಯೋ ಒಳಗೋಗೋಣವಾ? ನನಗೆ ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಯೂಶಲಿ ನಾನು ಟೀಸರ್ನ ನೋಡಿ ಜಡ್ಜ್ಮೆಂಟಲ್ಲಿ ಆಗೋದಿಲ್ಲ, ಅಂಡ್ ಆಗ್ಬಾರ್ದು ಕೂಡ. 2.5-3 ನಿಮಿಷ ಟೀಸರ್ನಲ್ಲಿ ನಮ್ಮ ಡೈರೆಕ್ಟರ್ಸ್ಗಳು ಏನು ತೋರಿಸೋದಕ್ಕೆ ಆಗೋದೇ ಇಲ್ಲ. ಬಟ್ ಸಿನಿಮಾ ನೋಡುವಂತ ಆಡಿಯನ್ಸ್ಗೆ ನಾವು ಎಂಥ ಸಿನಿಮಾ ಮಾಡಿದೀವಿ ಮತ್ತು ಸಿನಿಮಾದ ಟೆಂಪ್ಲೇಟ್ ಹೇಗಿರುತ್ತೆ ಅನ್ನೋದನ್ನ ಡೈರೆಕ್ಟರ್ ಆಡಿಯನ್ಸ್ಗೆ ಟೀಸರ್ನ ಮುಖಾಂತರ ಕನ್ವೆ ಮಾಡಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಧ್ರುವ ಸರ್ಜಾ ಅವರು ಒಬ್ಬ ಮಾಸ್ ಹೀರೋ. ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ನ ಥಿಯೇಟರ್ಗೆ ಪುಲ್ ಮಾಡೋ ಕನ್ನಡದ ಕೆಲವು ನಟರಲ್ಲಿ ಧ್ರುವ ಅವರು ಕೂಡ ಒಬ್ರು. ಆದ್ರೆ ಇವರ ಕೊನೆ 3 ಚಿತ್ರಗಳು ಅಷ್ಟಾಗಿ ಸೌಂಡ್ ಮಾಡಲಿಲ್ಲ. ಸೇಮ್ ವಿತ್ ದ ಕೇಸ್ ನಮ್ ಪ್ರೇಮ್ಸ್. ಹ್ಯಾಟ್ರಿಕ್ ಇಟ್ಟಾದ್ಮೇಲೆ ಒಂದು ಪ್ರಾಪರ್ ಗೆಲುವು ಅಂತ ಅವ್ರಿಗೆ ಸಿಗ್ಲೇ ಇಲ್ಲ. ಇನ್ಫ್ಯಾಕ್ಟ್ ಇವರಿಬ್ರು ಸಿನಿಮಾನ ಅನೌನ್ಸ್ ಮಾಡಿದಾಗ ನಾನು ಇವರಿಬ್ರಿಗೂ ಈ ಸಿನಿಮಾ ಕಮ್ಬ್ಯಾಕ್ ಆಗಿರ್ಲಿ ಅಂತ ಅನ್ಕೊಂತಿದ್ದೆ. ಆದ್ರೆ ಟೀಸರ್ನ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಧ್ರುವ ಸರ್ಜಾ ಮತ್ತು ಪ್ರೇಮ್ ಅವರು ತಮ್ಮ ಹಳೆಯ ತಪ್ಪುಗಳಿಂದ ಯಾವುದೇ ರೀತಿಯಾದ ಪಾಠನ ಕಲ್ತಿಲ್ಲ. ಒಬ್ಬ ನಟನಾದವನ್ಗೆ, ಅದರಲ್ಲೂ ಸ್ಟಾರ್ ನಟನಾದವನ್ಗೆ ತಮ್ಮ ಫ್ಯಾನ್ಸ್ಗಳನ್ನ ಖುಷಿ ಪಡಿಸ್ಬೇಕು. ಬಟ್ ಈ ರೀತಿ ಅಲ್ಲ, ಸೇಮ್ ಅದೇ ಪೀರಿಯಾಡಿಕ್ ಡ್ರಾಮಾ. ನನಗೆ ಅರ್ಥ ಆಗ್ತಿಲ್ಲ, ಒಬ್ರು ಮಾಡಿ ಅದನ್ನ ಸಕ್ಸಸ್ ಆದ್ರು ಅಂತ ಎಲ್ಲರೂ ಅದನ್ನೇ ಮಾಡ್ತಿದ್ರೆ ಕೆಟ್ಟದಾಗಿರುತ್ತೆ. ಒಂದು ಇಂಟೆಂಟ್ ಇರಬೇಕು. ನಾವು ಯಾಕೆ ಈ ಸಿನಿಮಾನ ಆ ಟೈಮ್ ಲೈನ್ ನಲ್ಲಿ ತೋರಿಸ್ತಿದೀವಿ ಅಂತ. ಟೀಸರ್ನಲ್ಲಿ ಕಾಸ್ಟ್ಯೂಮ್ಸ್, ಡೈಲಾಗ್ಸ್, ಫೈಟ್ಸ್ ಎಲ್ಲಾನು ಓವರ್ ದ ಟಾಪ್ ಆಗೇ ಇತ್ತು. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೇಮ್ನವರ ಚಿತ್ರದಲ್ಲಿ ಸ್ಟಾರ್ ಕ್ಯಾಸ್ಟ್ ದೊಡ್ಡದಾಗೇ ಇರುತ್ತೆ. ಈ ಸಿನಿಮಾದಲ್ಲಿ ಅದಿನ್ನೂ ಜಾಸ್ತಿ ಇದೆ. ಸಂಜಯ್ ದತ್, ರಮೇಶ್ ಅರವಿಂದ್, ರವಿಚಂದ್ರನ್, ಶಿಲ್ಪಾ ಶೆಟ್ಟಿ, ಹೀಗೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂತ ಈ ಸಿನಿಮಾ. ಟೀಸರ್ನಲ್ಲಿ ಇವರ ಯಾವ ಔಟ್ಲುಕ್ ಕೂಡ ಚೆನ್ನಾಗಿಲ್ಲ. ಟೀಸರ್ನಲ್ಲಿ ಕೆಟ್ಟ VFX ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಇನ್ನು ಈ ಸಿನಿಮಾನ ಪ್ಯಾನ್ ಇಂಡಿಯಾ ರಿಲೀಸ್ ಅಂತ ಬೇರೆ ಮಾಡ್ತಿದ್ದಾರೆ. ಮೊದಲು ಕರ್ನಾಟಕದಲ್ಲಿ ರಿಲೀಸ್ ಮಾಡಿ, ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ನಾವೇ ಅಂದ್ರೆ ಆಡಿಯನ್ಸ್ ಶೌಟ್ ಔಟ್ ಮಾಡಿ ಬೇರೆ ಕಡೆಗೆ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೋ ನಮ್ಮ ಡೈರೆಕ್ಟರ್ಸ್ಗಳು ಅದನ್ನ ಕೇಳ್ತಾನೆ ಇಲ್ಲ. VFX ತಪ್ಪುಗಳನ್ನ ಸರಿ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ಬಗ್ಗೆ ಕಾಳಜಿ ವಹಿಸಿ ಅಂತ ಚಿತ್ರತಂಡದವ್ರನ್ನ ಕೇಳ್ಕೊತಾ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸೋವಂಥ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ದೇವರೇ ಕಾಪಾಡಬೇಕು.